ಕೂಡ ಕರೆ ಕೊಟ್ಟಿರುವಂಥದ್ದು ಬೆಳಗಾವಿ ಚಲೋ ಕೂಡ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಕೆಲವು ಪುಂಡ್ರು ಅವರ ನಡವಳಿಕೆಯಿಂದ ಎರಡು ರಾಜ್ಯಗಳ ಮಧ್ಯೆ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದು ಖಂಡಿತ ಸರಿಯಲ್ಲ. ಅವತ್ತು ಕೂಡ ನಾವು ಹೇಳಿದ್ದೇವೆ, ಯಾರು ಈ ರೀತಿ ತಲೆಹರಟೆ ಮಾಡಿದ್ದಾರೆ, ಎರಡು ರಾಜ್ಯಗಳ ಮಧ್ಯೆ ಸಮಸ್ಯೆಯನ್ನು ಉಲ್ಬಣಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಅವರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಆಗ್ರಹವನ್ನು ಹಿಂದಿನ ಕೂಡ ನಾವು ಮಾಡಿದ್ದೇವೆ. ಸರ್, ಯಡಿಯೂರಪ್ಪನವರಿಗೆ ಕೋರ್ಟ್ನಲ್ಲಿ ಹಿನ್ನಡೆ ಇಲ್ಲ ರೀ, ಇಟ್ಸ್ ದ ಲೀಗಲ್ ಪ್ರಾಸೆಸ್. ರಾಜ್ಯ ಉಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟ ನಂತರದಲ್ಲಿ ಲೋಯರ್ ಕೋರ್ಟ್ ಇವತ್ತು ಸಮನ್ಸನ್ನು ಇಶ್ಯೂ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಹಿನ್ನಡೆ ಮತ್ತೊಂದು ಏನೂ ಇಲ್ಲ. ಅದೇನಿದೆ ಕಾನೂನಾತ್ಮಕವಾಗಿ ಯಾವ ರೀತಿ ಎದುರಿಸ್ಬೇಕು ಎದುರಿಸ್ತಾರೆ ಯಡಿಯೂರಪ್ಪನವರು. ಥ್ಯಾಂಕ್ ಯು. ಜಮೀರ್ ಅಹಮದ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಬಿಜೆಪಿ ಮತ್ತು ಜೆಡಿಎಸ್ 16 ಶಾಸಕರು ಸಂಪರ್ಕದಲ್ಲಿದ್ದಾರೆ. ಇವ್ರ ಯೋಗ್ಯತೆಗೆ, ಸರ್ಕಾರದ ಯೋಗ್ಯತೆಗೆ 138 ಶಾಸಕರಿದ್ದೇ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಇನ್ನೆಷ್ಟು ಜನ ಶಾಸಕರು ಹೊತ್ಕೊಂಡೋಗಿ ಏನು ಕಡಿಯೋರಿದ್ದಾರೆ ಇವರು? ಆಡಳಿತ ಪಕ್ಷದ ಶಾಸಕರೇ ಇವತ್ತು ಅಸಮಾಧಾನದ ಹೊಗೆ ಕಾಣ್ತಾ ಇದೆ, ನೋಡ್ತಾ ಇದ್ದೀರಿ. ಅಭಿವೃದ್ಧಿ ಇಲ್ಲದೇ ಚುನಾಯಿತ ಪ್ರತಿನಿಧಿಗಳು ನಮ್ಮ ಕ್ಷೇತ್ರಗಳಲ್ಲಿ ಯಾವುದೇ ಶಾಸಕರು ಅಭಿವೃದ್ಧಿಗೆ ಅನುದಾನ ಇಲ್ಲದೆ ನಮ್ಮ ಕ್ಷೇತ್ರದಲ್ಲಿ ತಲೆ ಎತ್ಕೊಂಡು ಓಡಾಡದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇನ್ನೂ ಶಾಸಕರು ಹೊತ್ಕೊಂಡೋಗಿ ಏನು ಮಾಡ್ತಾರೆ ಇವರು? ಧನ್ಯವಾದ. ಕೂಡ ಕರೆ ಕೊಟ್ಟಿರುವಂಥದ್ದು ಬೆಳಗಾವಿ ಚಲೋ ಕೂಡ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಕೆಲವು ಪುಂಡ್ರು ಅವರ ನಡವಳಿಕೆಯಿಂದ ಎರಡು ರಾಜ್ಯಗಳ ಮಧ್ಯೆ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದು ಖಂಡಿತ ಸರಿಯಲ್ಲ. ಅವತ್ತು ಕೂಡ ನಾವು ಹೇಳಿದ್ದೇವೆ, ಯಾರು ಈ ರೀತಿ ತಲೆಹರಟೆ ಮಾಡಿದ್ದಾರೆ, ಎರಡು ರಾಜ್ಯಗಳ ಮಧ್ಯೆ ಸಮಸ್ಯೆಯನ್ನು ಉಲ್ಬಣಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಅವರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಆಗ್ರಹವನ್ನು ಹಿಂದಿನ ಕೂಡ ನಾವು ಮಾಡಿದ್ದೇವೆ. ಸರ್, ಯಡಿಯೂರಪ್ಪನವರಿಗೆ ಕೋರ್ಟ್ನಲ್ಲಿ ಹಿನ್ನಡೆ ಇಲ್ಲ ರೀ, ಇಟ್ಸ್ ದ ಲೀಗಲ್ ಪ್ರಾಸೆಸ್. ರಾಜ್ಯ ಉಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟ ನಂತರದಲ್ಲಿ ಲೋಯರ್ ಕೋರ್ಟ್ ಇವತ್ತು ಸಮನ್ಸನ್ನು ಇಶ್ಯೂ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಹಿನ್ನಡೆ ಮತ್ತೊಂದು ಏನೂ ಇಲ್ಲ. ಅದೇನಿದೆ ಕಾನೂನಾತ್ಮಕವಾಗಿ ಯಾವ ರೀತಿ ಎದುರಿಸ್ಬೇಕು ಎದುರಿಸ್ತಾರೆ ಯಡಿಯೂರಪ್ಪನವರು. ಥ್ಯಾಂಕ್ ಯು. ಜಮೀರ್ ಅಹಮದ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಬಿಜೆಪಿ ಮತ್ತು ಜೆಡಿಎಸ್ 16 ಶಾಸಕರು ಸಂಪರ್ಕದಲ್ಲಿದ್ದಾರೆ. ಇವ್ರ ಯೋಗ್ಯತೆಗೆ, ಸರ್ಕಾರದ ಯೋಗ್ಯತೆಗೆ 138 ಶಾಸಕರಿದ್ದೇ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಇನ್ನೆಷ್ಟು ಜನ ಶಾಸಕರು ಹೊತ್ಕೊಂಡೋಗಿ ಏನು ಕಡಿಯೋರಿದ್ದಾರೆ ಇವರು? ಆಡಳಿತ ಪಕ್ಷದ ಶಾಸಕರೇ ಇವತ್ತು ಅಸಮಾಧಾನದ ಹೊಗೆ ಕಾಣ್ತಾ ಇದೆ, ನೋಡ್ತಾ ಇದ್ದೀರಿ. ಅಭಿವೃದ್ಧಿ ಇಲ್ಲದೇ ಚುನಾಯಿತ ಪ್ರತಿನಿಧಿಗಳು ನಮ್ಮ ಕ್ಷೇತ್ರಗಳಲ್ಲಿ ಯಾವುದೇ ಶಾಸಕರು ಅಭಿವೃದ್ಧಿಗೆ ಅನುದಾನ ಇಲ್ಲದೆ ನಮ್ಮ ಕ್ಷೇತ್ರದಲ್ಲಿ ತಲೆ ಎತ್ಕೊಂಡು ಓಡಾಡದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇನ್ನೂ ಶಾಸಕರು ಹೊತ್ಕೊಂಡೋಗಿ ಏನು ಮಾಡ್ತಾರೆ ಇವರು? ಧನ್ಯವಾದ.